ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ನಾವು ಮೂಟೆ ಗೊಬ್ಬರಗಳನ್ನ ಸುಮಾರು ವರ್ಷಗಳಿಂದ ಬಳಕೆ ಮಾಡ್ಕೊಳ್ತಾ ಬಂದಿದ್ರು. ಇತ್ತೀಚಿನ ದಿನಗಳಲ್ಲಿ ಬಂದು ಮೂಟೆ ಗೊಬ್ಬರಗಳ ಬಳಕೆನ ಕಡಿಮೆ ಮಾಡಿ ಒಂದು ನ್ಯಾನೋ ಅಂದ್ರೆ ಡೈರೆಕ್ಟ್ ಆಗಿ ಸ್ಪ್ರೇ ಮುಖಾಂತರ ಬೆಳೆಗಳಿಗೆ ಗೊಬ್ಬರವನ್ನು ತಲುಪಿಸೋ ಒಂದು ಟೆಕ್ನಾಲಜಿ ಬಂದಿದೆ ಅಂತ ಹೇಳಿದ್ರೆ ನೀವು ನೋಡಿರ್ತೀರ. ಕೆಲವೊಬ್ರು ನೋಡಿರೋದಿಲ್ಲ. ಈಗ ನನಗೆ ತಿಳಿದ ಮಾತ್ರ ಒಂದು 20% ಜನಗಳು ಮಾತ್ರ ಬಳಕೆ ಮಾಡ್ತಾ ಇದ್ದೀರಾ ಅಂತಂದಿರಿ ರೈತರು. ಇನ್ನು ಉಳಿದ ಜನಕ್ಕೆ ಇದರ ಬಗ್ಗೆ ಐಡಿಯಾ ಇಲ್ಲ. ಸೊ ನಾವು ಮೊದಲನೇದಾಗಿ ನಾವು ನೋಡೋದಾದ್ರೆ ಇಫ್ಕೋ ಕಂಪ್ನಿಯವರು ಈ ನ್ಯಾನೋ ಟೆಕ್ನಾಲಜಿ ಅನ್ನೋದನ್ನ ಫಸ್ಟ್ ಅಲ್ಲಿ ಲಾಂಚ್ ಮಾಡ್ತಾರೆ. ಸೊ ಇದು ಬಂದು ದಿನಗಳ ಕ್ರಮೇಣ ಈಗ ರೈತರ ಬಾಯಿಂದ ಬಾಯಿಗೆ ಆಗ್ಲಿ, ಮತ್ತೆ ಯೂರಿಯಾ ಮೂಟೆ ಜೊತೆಗೆ ಒಂದೊಂದು ಅದನ್ನ ಕೊಡ್ತಾ ಬಂದು ಈಗ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಬಂದು ಇವಾಗ ಕಂಪನಿ ಅವ್ರ ಕಡೆಯಿಂದಾನೇ ನಾವು ತಗೋಣ. ಸೊ ಯಾವ ರೀತಿ ಎಲ್ಲ ಸ್ಪ್ರೇ ಮಾಡ್ಬೋದು, ಯಾವ ಹಂತದಲ್ಲಿ ಮಾಡ್ಬೋದು, ಸೊ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ನ್ಯಾನೋ ಟೈಪ್ ಅಲ್ಲಿ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಕಂಪ್ನಿಯಲ್ಲಿ ನೀವು ಮಾಡೋಂಥ? ನಮ್ಮ ಹೆಸರು ಚೇತನ್ ಅಂತ. ಇಫ್ಕೋ ಸಂಸ್ಥೆಯಲ್ಲಿ ಮಾರಾಟ ಅಧಿಕಾರಿಯಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಪ್ರಪ್ರಥಮ ಬಾರಿಗೆ ವಿಶ್ವದಲ್ಲಿ ಮೊದಲ ಬಾರಿಗೆ ನ್ಯಾನೋ ಗೊಬ್ಬರಗಳನ್ನ ನಮ್ಮ ಸಂಸ್ಥೆ ಈ ದೇಶಕ್ಕೆ ಮತ್ತೆ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದೆ. ಈಗೆಲ್ಲ ರೈತ ಬಾಂಧವರು ಈಗ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ DAP ರಸಗೊಬ್ಬರಗಳನ್ನ ಕಳೆದ 3 ರಿಂದ 4 ವರ್ಷಗಳಿಂದ ಬಳಕೆ ಮಾಡ್ತಾ ಬಂದ ಇದ್ದಾರೆ. ಸೊ ಈಗ ನಮ್ಮ ದೇಶದಲ್ಲಿ ಬಹುತೇಕ 15 ರಿಂದ 20% ಅಷ್ಟು ರಸಗೊಬ್ಬರ ಬಳಕೆ ನ್ಯಾನೋ ರಸಗೊಬ್ಬರವಾಗಿ ಈಗ ನಮಗೆ ಬದಲಾಗಿರೋದನ್ನ ನಾವು ಕಾಣಬಹುದು. ಸರ್ ಈಗ ನಾವು ಇಷ್ಟು ದಿನದಿಂದ ಬಳಕೆ ಮಾಡ್ತಾ ಇದ್ದಂತ ಮೂಟೆ ಗೊಬ್ಬರಗಳಿಂದ ನೆಲದ ಅಂದ್ರೆ ಮಣ್ಣಿನ ಫಲವತ್ತತೆಗೆ ಹೊಡೆತ ಏನಾದ್ರು ಬೀಳ್ತಾ ಇತ್ತಾ? ಈಗ ಅದನ್ನೇನಾದ್ರು ಇದ್ರ ಮುಖಾಂತರ ನಾವು ಕಡಿಮೆ ಮಾಡ್ಬೋದು. ಈಗ ನಾವು ಏನು ನ್ಯಾನೋ ರಸಗೊಬ್ಬರಗಳು ಅಂತ ರೈತರಿಗೆ ಪರಿಚಯ ಮಾಡಿದೀವಿ, ಇದ್ರಲ್ಲಿ ರೈತರಿಗೆ ಕೆಲವೊಂದು ತಪ್ಪು ತಿಳುವಳಿಕೆಗಳಿದಾವೆ. ಇದು ಸಂಪೂರ್ಣವಾಗಿ ನಾವು ರಸಗೊಬ್ಬರಗಳನ್ನ ತ್ಯಜಿಸಿ ನಾವು ನ್ಯಾನೋ ರಸಗೊಬ್ಬರಗಳನ್ನ ಬಳಕೆಯನ್ನ ನಾವು ಕೂಡಲೇ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಾವು ಹಂತವಾಗಿ ಈಗ ಪ್ರಥಮ ಬಾರಿಗೆ ನಾವು 25% ಅಷ್ಟು ರಾಸಾಯನಿಕ ರಸಗೊಬ್ಬರಗಳನ್ನ ನ್ಯಾನೋ ಗೊಬ್ಬರಗಳಿಂದ ನಾವು ಬದಲಾವಣೆ ಮಾಡಬಹುದು. ಈಗ ನಾವೇನು ಬಳಕೆ ಮಾಡ್ತಾ ಇದೀವಿ, 4 ಚೀಲ DAP ಗೊಬ್ಬರ ಬಳಕೆ ಮಾಡ್ತಾ ಇದ್ರೆ ಅದರಲ್ಲಿ 1 ಚೀಲ DAP ಗೊಬ್ಬರನ ಕಡಿಮೆ ಮಾಡಬಹುದು. 4 ಚೀಲ ಯೂರಿಯಾನ ಬಳಕೆ ಮಾಡ್ತಾ ಅದ್ರಲ್ಲಿ 1 ಚೀಲ ಯೂರಿಯಾ ರಸಗೊಬ್ಬರಗಳನ್ನ ರೈತ ಬಾಂಧವರು ಕಡಿಮೆ ಮಾಡಿ ಅವರು ನ್ಯಾನೋ ಗೊಬ್ಬರಕ್ಕೆ ಪರ್ಯಾಯವಾಗುವುದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗ DAP ಎಷ್ಟು ಪರಿಣಾಮಕಾರಿಯಾದಂತಹ ಒಂದು ಪ್ರಾಡಕ್ಟ್ ಅಂದ್ರೆ ನೋಡಿ, ಈ ನ್ಯಾನೋ DAP ನಮ್ಗೆ 50 kg ಯೂರಿಯಾಗೆ ನಾವು ಪರ್ಯಾಯವಾಗಿದ್ದನ್ನ ನಾವು ಬಳಕೆ ಮಾಡಬಹುದು. ನಮ್ಮ ರೈತ ಬಾಂಧವರು ಇದನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಮೊದಲನೇದಾಗಿ ನಾವು DAP ಗೊಬ್ಬರನ ಏನ್ ಮಾಡ್ತೀವಿ, ಮೂಲದಲ್ಲಿ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ನಾವು DAP ಗೊಬ್ಬರಗಳನ್ನ ಹಾಕ್ತೀವಿ. ಸೊ ಈ ಗೊಬ್ಬರನ ನಾವು ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಹಾಕ್ಬೋದಪ್ಪ ಅಂದ್ರೆ, ಒಂದು ಬೀಜ ಉಪಚಾರ ಮಾಡ್ಬೋದು, ಇನ್ನೊಂದು ಸಸಿಗಳ ಉಪಚಾರ ಮಾಡಬಹುದು. ಈಗ ನೀವು ನರ್ಸರಿ ಒಳಗಡೆ ಟ್ರೇನ್ ತಂದಿರ್ತೀರಿ, 1 ಲೀಟರ್ ನೀರಿಗೆ 10 ml ನಂಗೆ ಇದನ್ನ ಮಿಶ್ರಣ ಮಾಡಿ ನಿಮ್ಮ ನರ್ಸರಿ ಇರುವಂತಹ ಸಸಿಗಳಾಗಬಹುದು, ಟ್ರೇನ್ ಆಗ್ಬೋದು, ನೆನೆಸಬೇಕು. ಒಂದು 15 ನಿಮಿಷ ಬಿಟ್ರೆ ಅದನ್ನ ತೆಗೆದು ನಾವು ನೇರವಾಗಿ ಫೀಲ್ಡ್ ಗಳಿಗೆ ಅಥವಾ ನಮ್ಮ ಹೊಲಗಳಿಗೆ ನಾಟಿ ಮಾಡಬಹುದು. ಈ ನಾಟಿ ಮಾಡಿದಂತ ಸಂದರ್ಭದಲ್ಲಿ ಗಿಡಗಳು ಫೀಲ್ಡ್ ಅಲ್ಲಿ ಬೆಳೆಯುವಂತ ಪ್ರಮಾಣ 99%ರಷ್ಟಿದೆ. ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಒಂದು ನರ್ಸರಿಯಿಂದ ಒಂದು ಟ್ರೇ ಇಂದ ಗಿಡನ ತೆಗೆದು ಫೀಲ್ಡ್ ಹಾಕಿದಾಗ ಅಲ್ಲಿ ವಾತಾವರಣಕ್ಕೆ ಅವು ಸಡನ್ ಆಗಿ ಅಡ್ಜಸ್ಟ್ ಆಗದಲೆ ನಮಗೆ 15 ರಿಂದ 20% ಅಷ್ಟು ಗಿಡಗಳು ಸಾಮಾನ್ಯವಾಗಿ ಸಾವಾಗ್ತವೆ. ಆ ಟೈಮಲ್ಲಿ ರೈತ ಬಂದ್ರು ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಆದ್ರೆ ನಾವು ನ್ಯಾನೋ DAP ಬಳಕೆ ಮಾಡಿ ನಾವು ನರ್ಸರಿಯಿಂದ ತೆಗೆದು ನಾವು ಫೀಲ್ಡ್ ಅದು ಹೊಲಗಳಿಗೆ ಹಾಕ್ತಂತ ಸಂದರ್ಭದಲ್ಲಿ 99% ಅಷ್ಟು ಗಿಡಗಳು ಬೆಳಿತವೆ. ಇನ್ನು 1% ಡ್ಯಾಮೇಜ್ ಆಗುತ್ತೆ. ಆ 1% ಡ್ಯಾಮೇಜ್ ಯಾಕೆ ಆಗುತ್ತಪ್ಪ ಅಂದ್ರೆ ಫಿಸಿಕಲ್ ಡ್ಯಾಮೇಜ್. ನಾವು ಓಡಾಡ್ಬೇಕಾದ್ರೆ ತುಂಡಿರ್ಬೋದು, ಮತ್ತೊಂದು ಮಾಡಿರ್ಬೋದು. ಸೊ ಈಗ ನೀವು ಇಲ್ಲಿ ನೋಡ್ತಾ ಇದ್ರಿ, ನಾವು 2 ಟ್ರೇಗಳನ್ನ ಇಲ್ಲಿ ನಾವು ರೈತ ಬಾಂಧವರಿಗೆ ನಾವು ಇಟ್ಟಿದೀವಿ. ನೋಡಿ, ಇದಕ್ಕೆ ನಾವು ಹರಳು DAP ಗೊಬ್ಬರಗಳನ್ನ ಬಳಕೆ ಮಾಡಿದೀವಿ. ನೀವು ಮೊದಲನೇ ಟ್ರೇನ್ ಅಲ್ಲಿ ಈ ಹರಳು DAP ಗಳನ್ನ ಬಳಕೆ ಮಾಡಿದೀವಿ. ಪಕ್ಕದ ಟ್ರೇನ್ ಅಲ್ಲಿ ಇರೋದಕ್ಕೆ ನ್ಯಾನೋ DAP ನ ನಾವು ಬಳಕೆ ಮಾಡಿದೀವಿ. 2 ಒಂದೇ ದಿನ ಒಂದೇ ಸಮಯದಲ್ಲಿ ಬಿತ್ತನೆ ಮಾಡದಂತಹ ಟ್ರೇಗಳು. ನೋಡಿ, ನ್ಯಾನೋ DAP ಬಳಕೆ ಮಾಡಿರ್ತಕ್ಕಂತ ಸಸಿಗಳು ಎಷ್ಟು ಬಲಿಷ್ಠವಾಗಿ ಎಷ್ಟು ಆರೋಗ್ಯಯುತವಾಗಿದ್ದಾವೆ ಅಂದ್ರೆ ನಮಗೆ ಇದಕ್ಕಿಂತ ನೋಡಿದ್ರೆ ಒಂದು ವಾರನೋ ಅಥವಾ 5 ದಿನನೋ ಹೆಚ್ಚಿನ ಬೆಳವಣಿಗೆ ಆದಂಗೆ ಕಾಣ್ತವೆ. ಸೊ ಇದು ಯಾಕೆ ಅಂದ್ರೆ ಈ ನ್ಯಾನೋ ಕಣಗಳು ಅವಕ್ಕೆ ಮೂಲದಲ್ಲಿ ಸೇರೋದ್ರಿಂದ ಅವು ಬಹಳ ಪರಿಣಾಮಕಾರಿಯಾಗಿ ರಸಗೊಬ್ಬರಗಳನ್ನ ರಿಪ್ಲೇಸ್ಮೆಂಟ್ ಮಾಡಬಹುದು. ಇದು ಒಂದು ಬೇಸಿಕ್ ಡೆಮೋನ ನಾವು ರೈತರಿಗೆ ಇಲ್ಲಿ ಇಟ್ಟಿದ್ವಿ. ಸೊ ಅದೇ ರೀತಿ ಅವರು ಔಷಧಿಗಳನ್ನ ಸ್ಪ್ರೇ ಮಾಡ್ತಾರೆ. ಔಷಧಿಗಳನ್ನ ಸ್ಪ್ರೇ ಮಾಡುವಂತ ಸಂದರ್ಭದಲ್ಲಿ ಆ ಔಷಧಿಗಳ ಜೊತೆಗೇನೆ ಈ ನ್ಯಾನೋ DAP ಮತ್ತೆ ನ್ಯಾನೋ ಯೂರಿಯಾನ ಅವರು ಮಿಶ್ರಣ ಮಾಡಿಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡಬಹುದು. ನ್ಯಾನೋ DAP ನೀವು ಎಲೆಗಳ ಮೇಲೆ ಮಿಶ್ರಣ ಮಾಡಬೇಕು ಅಂದ್ರೆ 5 ml ಪ್ರತಿ ಲೀಟರ್ ನೀರಿನಂಗೆ ನೀವು ಮಿಶ್ರಣ ಮಾಡಬೇಕು. ಸೊ ನ್ಯಾನೋ ಯೂರಿಯಾನು ಸಹ 5 ml ಪ್ರತಿ ಲೀಟರ್. ಸರ್ ಈಗ ಈ ಹೇಳಿದ್ರೆ ನ್ಯಾನೋ DAP ನ್ಯಾನೋ ಯೂರಿಯಾ ಇವೆರಡು ಬಂದು
ಒಂದೊಂದು ಹಂತದಲ್ಲಿ ಬಳಕೆ ಮಾಡಬೇಕಾಗಿರುವಂತ ಗೊಬ್ಬರಗಳು, ನ್ಯಾನೋ ಗೊಬ್ಬರಗಳು. ಈಗ ಯೂರಿಯಾ ಒಂದು ತಗೊಂಡಾಗ ನ್ಯಾನೋ ಯೂರಿಯಾ ಯಾವ ಹಂತದಲ್ಲಿ ಸ್ಪ್ರೇ ಮಾಡಬಹುದು ಸರ್? ಸರ್ ನಾವು ನ್ಯಾನೋ ಯೂರಿಯಾನ ಬೆಳವಣಿಗೆಗೆ, ಯೂರಿಯಾ ನಮ್ಗೆ ಎಂತಕ್ಕೆ ಅವಶ್ಯಕತೆ ಅಂದ್ರೆ ಬೆಳವಣಿಗೆಗೆ ಅವಶ್ಯಕತೆ. ಸ್ಟಾರ್ಟಿಂಗ್ ಬೆಳಿಗ್ಗೆ ಬೆಳವಣಿಗೆ ಹಂತ, ಸ್ಟಾರ್ಟಿಂಗ್ ಬಿತ್ತನೆ ಮಾಡಿದ್ದ ಒಂದು 15-20 ದಿನ ಯೂರಿಯಾ ಡಿಮ್ಯಾಂಡ್ ಬರುತ್ತೆ. ಆದ್ರೆ ನಮ್ ನ್ಯಾನೋ DAP ಏನಿದೆ ಅಂದ್ರೆ ಸರ್, ಇದು ನಮಗೆ ಕಟಾವು ಮಾಡೋವರೆಗೂ ನಮಗೆ ಬಳಕೆ ಆಗುತ್ತೆ. ವಿಶೇಷವಾಗಿ ನಾವು ತರಕಾರಿ ಬೆಳೆಗಳಲ್ಲಿ ನಾವು ಹೂ ಕಟ್ಟಕ್ಕೂ ಮುಂಚೆ ಸ್ಪ್ರೇ ಮಾಡಬೇಕು, ನಂತರ ಕಾಯಾದ ಸಂದರ್ಭದಲ್ಲೂ ಸ್ಪ್ರೇ ಮಾಡಬೇಕು. ಮತ್ತೆ ಇತರೆ ತರಕಾರಿ ಬೆಳೆಗಳಲ್ಲಿ ಪ್ರತಿ ವಾರ ನಾವು ಕೊಯ್ಲು ಮಾಡಿದ ನಂತರನೂ ಸಹ ನ್ಯಾನೋ DAP ನೀವು ಸ್ಪ್ರೇ ಮಾಡಬಹುದು. ಕೇವಲ ಒಂದು ವಾರದಲ್ಲಿ ನೀವು ಎಷ್ಟು ಪೌಷ್ಟಿಕವಾದಂತಹ ತರಕಾರಿಗಳನ್ನ ನೀವು ಕಟಾವು ಮಾಡಿರ್ತೀರ, ಅಷ್ಟೇ ಪೌಷ್ಟಿಕವಾದಂತ, ಅಷ್ಟೇ ಗುಣಮಟ್ಟದ, ಅಷ್ಟೇ ಇಳುವರಿ ನಿಮಗೆ ಮುಂದಿನ ವಾರದಲ್ಲೂ ಸಿಗುತ್ತೆ. ಸೊ ನಾವು ನ್ಯಾನೋ DAP ನಾವು ಸ್ಪ್ರೇ ಮಾಡೋದ್ರಿಂದ ನೀವು ಕನಿಷ್ಠ ಪಕ್ಷ 3ರಿಂದ 4 ಕೊಯ್ಲುಗಳನ್ನ ಹೆಚ್ಚುವರಿಯಾಗಿ ನೀವು ನ್ಯಾನೋ DAP ತಗೋಬಹುದು ಸರ್. ಈಗ ಇದನ್ನ ಬಳಕೆ ಮಾಡುವಾಗ ಸಸ್ಯಗಳಿಗೆ ನಾವು ಕ್ರಾಪ್ಸ್ ಆಗ್ಬೋದು, ಏನಾದ್ರೂ ಒಂದು ಸೈಡ್ ಎಫೆಕ್ಟ್ಸ್, ಅಡ್ಡ ಪರಿಣಾಮಗಳು ಏನಾದ್ರು ಇರುತ್ತಾ? ಅಂದ್ರೆ ಒಂದ್ ಸ್ವಲ್ಪ ಇದಾಗೋದು, ರಫ್ ಆಗೋದು? ಯಾವುದೇ ಅಡ್ಡ ಪರಿಣಾಮಗಳು ನ್ಯಾನೋ ಇಂದ ಆಗಲ್ಲ. ನಾವು ಸಾಮಾನ್ಯವಾಗಿ ಯೂರಿಯಾ ಗೊಬ್ಬರ ಹಾಕಿದ ತಕ್ಷಣ ಏನ್ ಮಾಡ್ತೀವಿ, ಯೂರಿಯಾ ಒಂಥರ ಡ್ರಗ್ ಇದ್ದಂಗೆ ಗಿಡಕ್ಕೆ ಹಾಕಿದ ತಕ್ಷಣ ಗಿಡ ಶಕ್ತಿ ಮೀರಿ ಯೂರಿಯಾ ಗೊಬ್ಬರನ ಎಳ್ಕೊಬಿಡುತ್ತೆ. ಶಕ್ತಿ ಮೀರಿ ಯೂರಿಯಾ ಗೊಬ್ಬರ ಎಳ್ಕೊಂಡಾಗ ಗಿಡ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಆ ಶಕ್ತಿ ಕೇವಲ 3ರಿಂದ 4 ದಿನಕ್ಕೆ ತಿರ್ಗಾ ಡಲ್ ಆಗುತ್ತೆ. ಅದರಿಂದ ನಮಗೆ ಆ ಹಸಿರಿಗೆ ಕೀಟಗಳು ಅಟ್ಯಾಕ್ ಮಾಡ್ತವೆ, ರೋಗಗಳು ಅಟ್ಯಾಕ್ ಮಾಡ್ತವೆ, ಗಿಡ ವೀಕ್ ಆಗುತ್ತೆ. ಆದ್ರೆ ನಾವು ನ್ಯಾನೋ ಬೆಳೆಯೋದ್ರಿಂದ ಗಿಡ ಸಮತೋಲನವಾಗಿ ಬೆಳವಣಿಗೆ ಆಗುತ್ತೆ. ನಮ್ಗೆ ಯಾವುದೇ ರೀತಿಯ ಕೀಟ ಬಾಧೆ ಮತ್ತು ರೋಗ ಬಾಧೆಗಳು ಸಿಗಲ್ಲ. ಓಕೆ ಸರ್, ದಿನದಿಂದ ದಿನಕ್ಕೆ ಮೂಟೆ ಗೊಬ್ಬರದ ಬಳಕೆ ಮಾಡ್ತಾ ಮಾಡ್ತಾ ಖಂಡಿತ ಒಂದು ಹಂತಕ್ಕೆ ಕಂಟ್ರೋಲ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀರಿ, ಆಗುತ್ತಾ ಸರ್? ಸರ್, ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ 20% ಯೂರಿಯಾ ಗೊಬ್ಬರ ನಮ್ಮ ನ್ಯಾನೋ ಯೂರಿಯಾ ಗೊಬ್ಬರವಾಗಿ ರಿಪ್ಲೇಸ್. ನಾವು ಬಳಕೆ ಮಾಡ್ತಾ ಇರೋ ಯೂರಿಯಾ ಗೊಬ್ಬರದಲ್ಲಿ 20% ಯೂರಿಯಾ ಗೊಬ್ಬರ ನಾವು ನ್ಯಾನೋ ಯೂರಿಯಾಗಳನ್ನ ಆಲ್ರೆಡಿ ರೈತ ಬಾಂಧವರು ಬಳಕೆ ಮಾಡ್ತಾ ಇದ್ರೆ. ನೋಡಿ, ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು, ನಮ್ಗೆ ನಮ್ಮ ಕೇಂದ್ರ ಸರ್ಕಾರ ಲಾಸ್ಟ್ ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ, ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ನ್ಯಾನೋ ಯೂರಿಯಾ ಬಾಟ್ಲುಗಳು, ಸುಮಾರು ನೋಡಿ ಸರ್ 100 ಲಕ್ಷದಷ್ಟು ಯೂರಿಯಾ ಮೂಟೆಗಳನ್ನ ನ್ಯಾನೋ DAP ಅಥವಾ ನ್ಯಾನೋ ಯೂರಿಯಾ ಗೊಬ್ಬರಗಳು ರಿಪ್ಲೇಸ್ಮೆಂಟ್ ಮಾಡಿದ್ವಿ. ಇದ್ರದ್ದು ಸಬ್ಸಿಡಿ ಹೊಡೆ ಸರ್ ಕನಿಷ್ಠ ಪಕ್ಷ 30ರಿಂದ 35 ಸಾವಿರ ಕೋಟಿಗಳಷ್ಟು ಸಬ್ಸಿಡಿ ಹೊರೆಯನ್ನ ನಮ್ಮ ಭಾರತ ದೇಶಕ್ಕೆ ನ್ಯಾನೋ ಗೊಬ್ಬರಗಳು ತಪ್ಪಿದ್ದಾರೆ. ಇಲ್ಲಾಂದ್ರೆ ನಾವು ಆ 30ರಿಂದ 35 ಸಾವಿರ ಕೋಟಿಗಳನ್ನ ನಾವು ವಿದೇಶಗಳು ಕೊಡಬೇಕಾಗಿತ್ತು. ಸರ್, ಖಂಡಿತ ಸರ್, ಇದು ಒಂದು ನ್ಯಾನೋ DAP ಮತ್ತೆ ನ್ಯಾನೋ ಯೂರಿಯಾ ಬಗ್ಗೆ ಒಂದು ಡೆಪ್ತ್ ಆದ ಮಾಹಿತಿ ಕೊಟ್ಟಿರ್ತೀರಾ. ಇನ್ನ ಬೆಳೆಗಳಿಗೆ ಬಂದಾಗ ಒಂದು ಲಘು ಪೋಷಕಾಂಶ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ. ಒಂದು ಫ್ರೂಟ್ ಸೆಟ್ಟಿಂಗ್ ಟೈಮ್ ಅಲ್ಲಾಗ್ಲಿ, ಒಂದು ಕ್ವಾಲಿಟಿ ಬರ್ಲಿಕ್ಕೆ, ಇಂಥದಕ್ಕೆಲ್ಲ. ಸೊ ಅಂತದಕ್ಕೆ ಹೇಳೋದಾದ್ರೆ, ಸೊ ಇಂಡಿವಿಜುವಲ್ ಆಗಿ ಪ್ರಾಡಕ್ಟ್ಸ್ ಇದೆಯಾ ಅಥವಾ ಮಿಕ್ಸ್ಡ್ ಪ್ರಾಡಕ್ಟ್ಸ್ ಇದೆಯಾ ಸರ್? ಈಗ ಅದೇ ರೀತಿ ಈಗ ಪ್ರಮುಖ ಪೋಷಕಾಂಶಗಳಂತ ಯೂರಿಯಾ ಮತ್ತೆ DAP ಗೊಬ್ಬರಗಳನ್ನ ನಮ್ಮ ಸಂಸ್ಥೆ ಪರಿಚಯ ಮಾಡಿತ್ತು. ಈಗ ಈ ವರ್ಷ ಅದೇ ರೀತಿ ನ್ಯಾನೋ ಕಾಪರ್ ಮತ್ತೆ ನ್ಯಾನೋ ಜಿಂಕ್ ಅನ್ನೋದನ್ನ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ ಸರ್. ಇದರಲ್ಲಿ ರೈತ ಬಾಂಧವರ ಸೇವೆ ನಮ್ಮ ಮಾನವ ಸಮುದಾಯಕ್ಕೆ ಬಹಳ ಅನನ್ಯವಾದದ್ದು ಸರ್. ಎಲ್ಲರಿಗೂ ಆಹಾರ ಬೆಳೆದುಕೊಡ್ತಾರೆ ಸರ್, ಎಲ್ಲ ಮನುಷ್ಯರು ತಿಂತಾ ಇದಾರೆ. ಆದರೆ ನಾವು ತಿಂತಕ್ಕಂಥ ಆಹಾರ ಪೋಷಕಾಂಶಯುಕ್ತವಾಗಿರ್ಬೇಕು. ನೋಡಿ, ಕರೋನಾ ಅಂತ ಒಂದು ಕಾಯಿಲೆಗೆ ಕೇವಲ ವಿಟಮಿನ್ C ಇಂದ ವಾಸಿಯಾಗುವಂತ ಕಾಯಿಲೆ ಇಡೀ ಪ್ರಪಂಚನೇ ನಡುಗಿಸೋಯ್ತು. ಕಾರಣ ಏನು? ನಮ್ಮ ದೇಹದಲ್ಲಿ ವಿಟಮಿನ್ C ಬರಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಜಿಂಕ್ ಇರಬೇಕು. ನಮ್ಮ ದೇಹದಲ್ಲಿ ಜಿಂಕ್ ಇರಬೇಕು ಅಂದ್ರೆ ನಮ್ಮ ದೇಹದಲ್ಲಿ ವಿಟಮಿನ್ D ಇರಬೇಕು. ಸೊ ಇವೆಲ್ಲ ಪೋಷಕಾಂಶಗಳಿಂದ ನಮ್ಮ ಕರೋನಾ ಗುಣಮಟ್ಟ. ಸೊ ಈಗ ಅದೇ ತರ ಒಂದು ನ್ಯಾನೋ ಜಿಂಕ್ ಮತ್ತೆ ನ್ಯಾನೋ ಕಾಪರ್ ಅಂತಕ್ಕಂಥ 2 ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಇವಾಗ ಪರಿಚಯ ಮಾಡಿದೀವಿ ಸರ್. ಇದು ಎಷ್ಟು ಪರಿಣಾಮಕಾರಿ ಅಂದ್ರೆ ಸರ್, ಕೇವಲ 100 ml ಲಿಕ್ವಿಡ್ ಇದೆ ಸರ್, 200 ರೂಪಾಯಿ. 1 ml ಗೆ 2 ರೂಪಾಯಿ ಬಿತ್ತು ರೈತ ಬಾಂಧವರಿಗೆ. ಸೊ ಇದು 1 ml ಬಳಕೆ ಮಾಡಬೇಕಾಗಿರೋದು. 1 ಎಕರೆಗೆ 200 ರೂಪಾಯಿನಲ್ಲಿ ಅವರು ಜಿಂಕ್ ಪೂರೈಕೆ ಮಾಡಬಹುದು. ನಾವು ಯಾವುದೇ ರೀತಿಯಾದಂತಹ EDTA ಜಿಂಕ್ ಮತ್ತೊಂದು ಜಿಂಕ್ ಆಗ್ಲಿ ನಾವು 5 kg 10 kg 15 kg ಅಷ್ಟು ಹಾಕ್ತಿವಿ, ಅದಕ್ಕೆ 1000 ರೂಪಾಯಿ ಖರ್ಚಾಗುತ್ತೆ. ರೈತ ಬಾಂಧವರು ಏನೂ ಮಾಡೋ ಅವಶ್ಯಕತೆ ಇಲ್ಲ. 1 ml 1 ಲೀಟರ್ ನೀರಿನಂಗೆ 100 ml ಜಿಂಕ್ ನ ಅವ್ರು ಹೊಡಿತಕ್ಕಂಥ ಔಷಧಿಗಳಾಗ್ಬೋದು, ಅವ್ರು ಹೊಡಿತಕ್ಕಂಥ ಪೋಷಕಾಂಶಗಳಾಗ್ಬೋದು, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಸೊ ಇದರಿಂದ ಅವ್ರಿಗೆ ಜಿಂಕ್ ಪೂರೈಕೆ ಆಗುತ್ತೆ. ಸೇಮ್ ಅದೇ ರೀತಿ ಕಾಪರ್ ಯಾವ ಹಂತದಲ್ಲಿ ಕೊಡಬಹುದು ಸರ್? ಹೇಳಿ ಸರ್, ಇದನ್ನ ಅರ್ಲಿ ಸ್ಟೇಜಸ್ ಆಫ್ ಗ್ರೋತ್, ಬೆಳವಣಿಗೆ ಹಂತಗಳಲ್ಲೇ ನಾವು ಜಿಂಕ್ ಮತ್ತೆ ಕಾಪರ್ನ ರೆಕಮೆಂಡ್ ಮಾಡ್ತೀವಿ. ಆ ಟೈಮ್ನಲ್ಲಿ ನಾವು ಬಳಕೆ ಮಾಡೋದ್ರಿಂದ ಲೇಟರ್ ಸ್ಟೇಜಸ್ ಅಲ್ಲಿ ಬೆಳೆಗಳಿಗೆ ಒಂದು ರೋಗ ನಿರೋಧಕ ಶಕ್ತಿ ಆಗ್ಬೋದು ಅಥವಾ ಕೀಟ ನಿರೋಧಕ ಶಕ್ತಿ ಆಗ್ಬೋದು
ಕೆಲವೊಂದು ಭತ್ತದಂತ ಬೆಳೆಗಳಲ್ಲಿ ಕೈರಾ ರೋಗಗಳಾಗ್ಬೋದು. ಈ ರೋಗಗಳೆಲ್ಲ ನಮ್ ಬರೋದನ್ನ ತಡೆಗಟ್ಟಬಹುದು. ಕೇವಲ 100 ml ಅಲ್ಲಿ ಮಿರಾಕಲ್ ಆಗುತ್ತೆ. 200 ರೂಪಾಯಿ ಅಷ್ಟೇ ಅವ್ರು ಖರ್ಚು ಮಾಡಬೇಕಾಗಿರೋದು ಎಕರೆಗೆ. ನಾವು ಸಾಮಾನ್ಯವಾಗಿ ಜಿಂಕ್ ಅಂತ ಅಥವಾ ಕಾಪರ್ ಅಂತ ಹೋದ್ರೆ 2000, 1500, 3000 ಈ ತರ ರೇಟ್ಗಳಿದಾವೆ. ಹಾ ಸರ್, ಒಂದು ಹೇಳೋದಕ್ಕೆ ಇದಾವೆ ಸರ್. ಒಂದೊಂದು ಲೀಟರ್ ತಗೊಂಡ್ರೆ ನಮ್ಗೆ ಅಷ್ಟು ಪ್ರೈಸ್ ಇದಾವೆ, ಪ್ರೈಸ್ ಇದಾವೆ. ಸೊ ಕೇವಲ 200 ರೂಪಾಯಿನಲ್ಲಿ ಅವರು ಜಿಂಕ್ ಅನ್ನ ಅವರು ಪೂರೈಕೆ ಮಾಡಬಹುದು. ಓಕೆ, ಖಂಡಿತ ಸರ್. ಈಗ ಇದಲ್ಲದೆ ನಮಗೆ ಒಂದು ಹೇಳೋದಾದ್ರೆ ಇನ್ನು ಮೆಗ್ನೀಷಿಯಂ ಆಗ್ಲಿ, ಮ್ಯಾಂಗನೀಸ್ ಆಗ್ಲಿ, ಬೋರಾನ್ ಪ್ರಮುಖ ಪಾತ್ರ ವಹಿಸುತ್ತೆ ಫ್ಲವರ್ ಸೆಟ್ಟಿಂಗ್ ಅಲ್ಲಿ ಎಲ್ಲ. ಸೊ ಅಂತ ವಿಚಾರಕ್ಕೆ ಬಂದಾಗ ಇಂಡಿವಿಜುವಲ್ ಆಗಿ ಅಲ್ದಿರ ಇನ್ನೊಂದು ಪ್ರಾಡಕ್ಟ್ ಯಾವ್ದೋ ಇಲ್ಲಿದೆ. ಸೊ ಇದ್ರ ಬಗ್ಗೆ ಹೇಳೋದವ್ರೆ ಸರ್. ಈಗ ಅದೇ ತರ ಸರ್, ನಮಗೆ ಸೂಕ್ಷ್ಮ ಪೋಷಕಾಂಶಗಳು ಬಹಳ ಮುಖ್ಯ ನೋಡಿ ಸರ್. ಜಿಂಕು, ಕಬ್ಬಿಣ, ಮ್ಯಾಂಗನೀಸು, ಬೋರಾನು ಇದು ಬಹಳ ಪೋಷಕಯುಕ್ತಗಳು. ನಾವು ಯಾವುದೇ ಒಂದು ರೋಗ ಅಂತ ಹೋದಾಗ ಡಾಕ್ಟರ್ ಹತ್ರ ಹೋದ್ರೆ ನಮಗೆ ಜಿಂಕ್ ಮಾತ್ರೆ ಕೊಡ್ತಾರೆ ಸರ್. ರಕ್ತ ಕಡಿಮೆ ಇದೆ ಅಂದಾಗ ಕಬ್ಬಿಣದ ಮಾತ್ರೆ ಕೊಡ್ತಾರೆ. ಸೊ ಅದೇ ರೀತಿ ಬೋರಾನು, ಮ್ಯಾಂಗನೀಸ್ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಬೇಕಾದಂಥದ್ದು. ಸೊ ಹಂಗನ್ಬಿಟ್ಟು ನಾವು ಇದನ್ನೆಲ್ಲ ಡೈರೆಕ್ಟ್ ಆಗಿ ತಿನ್ನಕ್ಕಾಗಲ್ಲ. ನಾವು ಬೆಳಿತಕ್ಕಂಥ ಆಹಾರದಲ್ಲಿ ಈ ಲಘು ಪೋಷಕಾಂಶಗಳಿದ್ರೆ ಅದು ನಮ್ಮ ದೇಹಕ್ಕೆ ಸೇವಿಸಿದಂಥ ಸಂದರ್ಭದಲ್ಲಿ ಆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಸೊ ಈಗ ಅದೇ ರೀತಿ ಇನ್ನೊಂದು ನ್ಯಾನೋ ತಂತ್ರಜ್ಞಾನದಲ್ಲಿ ನಮ್ಮ ಸಂಸ್ಥೆ ಒಂದು ನ್ಯೂಟ್ರಾಕ್ಸ್ ಅನ್ನೋ ಒಂದು ಲಿಕ್ವಿಡ್ ಅನ್ನ ತಂದಿದೆ ಸರ್. ಮೇಜರು ಜಿಂಕು, ಫೆರಸು, ಮ್ಯಾಂಗನೀಸು, ಬೋರಾನು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ನಮ್ಮ ಬೆಳೆಗಳಿಗೆ ಬೇಕಾದಂತ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನ ನಾವು ಇದರಿಂದ ಕೊಡಬಹುದು ಸರ್. ಇದ್ರ ಡೋಸೇಜ್ ಬಹಳ ಕಡಿಮೆ ಸರ್, ಕೇವಲ 1 ರಿಂದ 2 ml. ಬೆಳೆಗಳಿಗೆ 1 ಲೀಟರ್ ನೀರಿಗೆ 1 ರಿಂದ 2 ml ವರೆಗೂ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ ನ ಮಿಶ್ರಣ ಮಾಡ್ಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು ಸರ್. ಇದನ್ನ ಆಮೇಲೆ ಅವರು ಡ್ರಿಪ್ ನಲ್ಲಿ ಕೊಡ್ತೀವಿ ಅಂದ್ರೆ 1 ಎಕರೆಗೆ 1 ಲೀಟರ್ನ 1 ತಿಂಗಳು ಅಂತರದಲ್ಲಿ 1 ಎಕರೆಗೆ ಯಾವುದೇ ಬೆಳೆಗಳಿಗೆ ಡ್ರಿಪ್ ಮುಖಾಂತರ ಫರ್ಟಿಗೇಷನ್ ಮುಖಾಂತರ ಕೊಡಬಹುದು. 1 ತಿಂಗಳ ಹಂತದಲ್ಲಿ. ಓಕೆ ಸರ್, ಖಂಡಿತ ಇದೆಲ್ಲ ಬಂದು ಒಂದು ಉತ್ತಮವಾದ ಒಂದು ರಿಸಲ್ಟ್ಸ್ ಇದೆ ಅಂತ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಇದು ಕೊಡ್ತಾ ಇದ್ದೀರಿ ಸರ್. ಈಗ ಒಂದು ನ್ಯಾನೋ ಟೆಕ್ನಾಲಜಿ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿರ್ತೀರಾ. ಸೊ ರೈತರು ನೋಡಿದ್ರಲ್ವಾ, ಈ ವಿಡಿಯೋ ನೋಡಿ ನೀವು ಒಂದು ಸ್ವಲ್ಪ ಮೂಟೆ ಗೊಬ್ಬರಗಳ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಡ್ತಾ ಇಂಥ ಒಂದು ಟೆಕ್ನಾಲಜಿ ಬೆಳವಣಿಗೆ ಯಾವ ರೀತಿ ಆಗ್ತಾ ಇರುತ್ತೋ ನಾವು ನಮ್ಮನ್ನ ಇದು ಮಾಡ್ಕೊಳ್ತಾ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಇವ್ರದೇ ಆದ ಒಂದು ಡ್ರೋನ್ ಸರ್ವಿಸಸ್ ತುಂಬಾ ಕಡೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು. ಯಾವುದೇ ರೀತಿಯ ಈ ಒಂದು ಹೊಲಗಳಿಗೆ ಆಗಲಿ, ಒಂದು ಕೊತ್ತಂಬರಿ ಸೊಪ್ಪಾಗ್ಲಿ, ಕ್ಯಾರೆಟ್ ಆಗಲಿ, ಇಂಥದಕ್ಕೆಲ್ಲ ಬಂದು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದನ್ನ ಮಾಡ್ತಾ ಇರ್ತಾರೆ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಏನಾದ್ರು ಸರ್, ನಮ್ದು ಇಫ್ಕೋಕಿ ಸಹಕಾರ ಉಡಾನ್ ಅಂತ ಒಂದು ರೈತರಿಗೊಂದು ಆ್ಯಪ್ ಇದೆ ಸರ್. ಆ ಸಹಕಾರ ಉಡಾನ್ ಆ್ಯಪ್ ನ ರೈತ ಬಾಂಧವರು ಇನ್ಸ್ಟಾಲ್ ಮಾಡ್ಕೊಂಡು ಅವ್ರ ಡ್ರೋನ್ ರಿಕ್ವೈರ್ಮೆಂಟ್ ಯಾವ ಬೆಳೆಗಿದೆ, ಎಷ್ಟು ಬೇಕಿದೆ ಅನ್ಬಿಟ್ಟು ಅವ್ರ ಅದ್ರಲ್ಲಿ ಹಾಕಿದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ನೀರೆಷ್ಟು ಡ್ರೋನ್ ಎಂಟ್ರಿಪ್ರಿನರ್ ಅದು SMS ಹೋಗುತ್ತೆ. ಅವರೇ ನಿಮ್ಗೆ ಅದನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೊಲಗಳಿಗೆ ಬಂದು 1 ಎಕರೆಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ, 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೊಡ್ಡ ಲಾರ್ಜ್ ಸ್ಕೇಲ್ ಸಿಕ್ಕರೆ 350 ರೂಪಾಯಿಗೂ ಚಾರ್ಜ್ ಮಾಡಬಹುದು. ಸೊ ಅದನ್ನ ಬಂದು ನಿಮ್ಮ ಹೊಲಗಳಿಗೆ ಸ್ಪ್ರೇ ಮಾಡ್ತಾರೆ. ನಾವು ಡ್ರೋನ್ ಅಲ್ಲಿ ಬಳಕೆ ಮಾಡೋದ್ರಿಂದ ನಮಗೆ ಕಡಿಮೆ ಔಷಧಿ ಖರ್ಚಾಗುತ್ತೆ, ಕಡಿಮೆ ರಸಗೊಬ್ಬರ ಖರ್ಚಾಗುತ್ತೆ, ಕಡಿಮೆ ನೀರ್ ಖರ್ಚಾಗುತ್ತೆ, ಮತ್ತೆ ಕಡಿಮೆ ಸಮಯದಲ್ಲಿ ನಾವು ಎಲ್ಲಾನು ಪರಿಣಾಮಕಾರಿಯಾಗಿ ನಾವು ಬಳಕೆ ಮತ್ತೆ ನಾವು ಮನುಷ್ಯನ ಮೇಲೆ ಬೀಳೋ ಔಷಧಿನ ಬೀಳೋದನ್ನು ತಪ್ಪಿಸ್ಕೋಬಹುದು. ಆರೋಗ್ಯ ಮನುಷ್ಯನ ಆರೋಗ್ಯನೂ ಸಹ ಅದು ಕಾಪಾಡುತ್ತೆ. ಇಫ್ಕೋ ಸಹಕಾರ ಉಡಾನ್ ಅಂತ ನಮಗೆ ಪ್ಲೇ ಸ್ಟೋರ್ ಅಲ್ಲಿ ಆ್ಯಪ್ ಸಿಗುತ್ತೆ. ಆ ಪ್ಲೇ ಸ್ಟೋರ್ ಅಲ್ಲಿ ರೈತರು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಆ ರೈತರು ಆ ಆ್ಯಪ್ ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಮಾಡಿ ಅವ್ರು ಡಿಮ್ಯಾಂಡ್ ಹಾಕಿದ್ರೆ ಆ ನಿಯರೆಸ್ಟ್ ಪೈಲಟ್ ಅವ್ರ ಊರಿಗೆ ಹತ್ರದಲ್ಲಿ ಯಾರಿದ್ದಾರೆ ಅವರೇ ಅವ್ರ ಮೆಸೇಜ್ ಹೋಗುತ್ತೆ. ಆ ರೈತರಿಗೂ ಒಂದು SMS ಬರುತ್ತೆ, ಇಂಥ ಡ್ರೋನ್ ನಿಮ್ ಪೈಲಟ್ ನಿಮ್ ನಿಯರೆಸ್ಟ್ ಇದಾರೆ ಅಂತ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಓಕೆ, ಖಂಡಿತ ಸರ್. ಒಂದು ಇಷ್ಟೆಲ್ಲ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ರೈತರಿಗೋಸ್ಕರ. ರೈತರ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಒಂದು ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಸ್ಕಾರ.